ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಎರಡನೇ ಪ್ರಶ್ನೆ, ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ ಎಂಬಂತಹ ಚಾಪ್ಟರ್ ಇಂದ ಯಂಗ್ ಇಟಲಿ ಪಕ್ಷವನ್ನ ರಚಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಟಲಿಯ ಏಕೀಕರಣದ ಹೋರಾಟದಲ್ಲಿ ಹೋರಾಟ ನಡೆದಾಗ ಈ ಒಂದು ಯಂಗ್ ಇಟಲಿ ಎಂಬಂತಹ ಪಕ್ಷದ ರಚನೆಯಾಗತ್ತೆ. ಈ ಯಂಗ್ ಇಟಲಿ ಪಕ್ಷವನ್ನು ರಚಿಸಿದವರು ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಜೋಸೆಫ್ ಮ್ಯಾಜಿನಿ, ಆಪ್ಷನ್ ಬಿ ಗ್ಯಾರಿಬಾಲ್ಡಿ, ಆಪ್ಷನ್ ಸಿ ಕೌಂಟ್ ಕಾವು, ಆಪ್ಷನ್ ಡಿ ಬಿಸ್ಮಾರ್ಕ್. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಜೋಸೆಫ್ ಮ್ಯಾಜಿನಿ. ಮ್ಯಾಜಿನಿ ಒಬ್ಬ ಹೆಸರಾಂತ ಕ್ರಾಂತಿಕಾರಿ. ಓಕೆನಾ, ಮ್ಯಾಜಿನಿ ಒಬ್ಬ ಹೆಸರಾಂತ ಕ್ರಾಂತಿಕಾರಿಯಾಗಿದ್ದಂತಹ ವ್ಯಕ್ತಿ. ಓಕೆ, ಚಿಂತಕ ಮತ್ತು ಬರಹಗಾರ ಕೂಡ ಜೋಸೆಫ್ ಮ್ಯಾಜಿನಿ. ಓಕೆ, ಅವನು ತನ್ನ ಗ್ರಂಥವಾದಂತಹ ಇಟಲಿ ಆಸ್ಟ್ರಿಯಾ ಪ್ಯಾಪಸಿಯಲ್ಲಿನ ಲೇಖನಗಳಿಂದ ಇಟಲಿಯ ಜನರನ್ನ ಪ್ರಚೋದಿಸುತ್ತಾನೆ ಮಕ್ಕಳೇ. ಓಕೆ, ಸೊ ಯುವಕರನ್ನ ಪ್ರಚೋದಿಸ್ತಾನೆ. ಅವನು ರಾಷ್ಟ್ರದ ಏಕೀಕರಣ, ಸ್ವಾತಂತ್ರ್ಯ ಮುಂತಾದ ಕ್ರಾಂತಿಕಾರಕ ವಿಚಾರಗಳಿಂದ ಯುವಕರನ್ನ ಹುರಿದುಂಬಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅಥವಾ ದಂಗೆಗೆ ಅವರನ್ನ ಪ್ರಚೋದಿಸ್ತಾನೆ. ಸೊ ಈತನೇ ತರುಣ ಇಟಲಿ ಅಥವಾ ಯಂಗ್ ಇಟಲಿ ಎಂಬಂತಹ ಪಕ್ಷವನ್ನು ಕಟ್ಟಿದ್ದಲ್ಲದೆ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಏಕೀಕರಣದ ಗುರಿಗಳನ್ನ ಹೊಂದಿದ್ದನು. ಓಕೆ, ಸೊ ಈತ ಯಂಗ್ ಇಟಲಿ ಎಂಬಂತಹ ಪಕ್ಷವನ್ನ ಕಟ್ಟಿದ್ದಲ್ಲದೆ ರಾಷ್ಟ್ರೀಯ ಸ್ವಾತಂತ್ರ್ಯ, ಯಾವ ರಾಷ್ಟ್ರ? ಇಟಲಿ. ಓಕೆನಾ, ಅದೇ ರೀತಿ ಇಟಲಿಯ ಏಕೀಕರಣದ ಗುರಿಯನ್ನ ಈತ ಹೊಂದಿದ್ದಂತಹ ವ್ಯಕ್ತಿ. ಓಕೆ, ಆಪ್ಷನ್ ಎ ಜೋಸೆಫ್ ಮ್ಯಾಜಿನಿ ಸರಿಯಾದ ಉತ್ತರ. ಥ್ಯಾಂಕ್ ಯು.